ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮಾಡಿದೆ, ಇದೆಲ್ಲ ಓಕೆ. ಅವತ್ತು 2.5 ವರ್ಷದ ಹಿಂದೆ ಬೀಸೋದೊಂಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡಿ ನೀವಾಗಿ ಅಂತ ಹೇಳಿ ಸೂಚನೆ ಕೊಟ್ಟಿರ್ಬೋದು. ಆದ್ರೆ ಅವತ್ತು ಇಷ್ಟು ಬೇಗ ನಮ್ಮೊಂದಿಗೆ ಬಂದ್ಬಿಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈಗ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣನೇ ಹೈಕಮಾಂಡ್ ಅಂತ ಒಪ್ಕೊಂಡ್ರು ಕೂಡ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಬರಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನ್ನೋದಾದ್ರೆ ಯಾವ ತೀರ್ಮಾನಕ್ಕೆ ಬರ್ಬೋದು? ಖಂಡಿತ ನಾಗೇಂದ್ರ ಬಾಬು, ಈಗ ಹೈಕಮಾಂಡ್ 2ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕು ಅನ್ನುವಂತ ಅನಿವಾರ್ಯತೆ ಇದೆ. ಆದ್ರೆ ಸಂಘರ್ಷಾತ್ಮಕ ಹಾದಿಗಳು ಏನಾದ್ರೂ ಕರ್ನಾಟಕದಲ್ಲಿ ಕಾಣಿಸಿಕ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಇಬ್ಬರನ್ನು ಸರಿದೂಗಿಸಿಕೊಂಡು ಒಂದಷ್ಟು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಆದ್ರೆ ಚಿಂತನೆ ನಡೆಸುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೇ ಒಂದಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ, ಮತ್ತಷ್ಟು ನಾಯಕರು ಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವರಿಗಾಗಿರ್ಬೋದು ಯಾವ ರೀತಿಯ ನಿರ್ಧಾರವನ್ನ ಮಾಡಬೇಕು ಅನ್ನೋಂತ ಒಂದಷ್ಟು ಇಕ್ಕಟ್ಟಿನ ಸಮಯ ಇದೆ. ಆದ್ರೆ ಖಂಡಿತವಾಗೂ ಚಳಿಗಾಲದ ಅಧಿವೇಶನದ ಮುಗಿದ ನಂತರದಲ್ಲಿ ಅಥವಾ ಇದೇನು 14ನೇ ತಾರೀಕಿಗೆ ವೋಟ್ ಚೋರಿ ಅಭಿಯಾನ ಏನಿದೆ ಆ ಒಂದು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಇಬ್ಬರನ್ನೂ ಕೂರಿಸಿ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತಂದ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಆಯ್ಕೆ ಮಾಡಬೇಕು. ಅದು ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಂದುವರಿಯಿರಿ ಅಂತಂದು ಹೇಳ್ತಾರೋ ಅಥವಾ ಬಿಟ್ಕೊಡಿ ಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ಅಂತ ಹೇಳ್ತಾರೋ. ಆದ್ರೆ ಎರಡೂ ಕಡೆ ಒಂದಷ್ಟು ಸೂಚನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಂತದೊಂದು ನಿರ್ಧಾರ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ವಿಶ್ವಾಸಕ್ಕೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ ಡ್ಯಾಮೇಜ್ ಆಗುವಂತದ್ದು ಪಕ್ಕ ಅನ್ನುವಂತ ಮಾಹಿತಿ ಎಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಯಾಕಂದ್ರೆ ತಮ್ಮದೇ ಆದಂತಹ ಸೋರ್ಸ್ ಗಳಲ್ಲಿ ಈಗಾಗಲೇ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಕೂಲಂಕುಷ ವರದಿಯನ್ನ ಈಗಾಗಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂಗ್ರಹ ಮಾಡಿಕೊಂಡು ನಿನ್ನೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ಆಗಾಗ ಕರ್ನಾಟಕದ ಮಾಹಿತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ಲಾ ಮಾಹಿತಿಗಳನ್ನು ಇಟ್ಕೊಂಡೆ ಅಂತಿಮವಾಗಿ ಈಗ 2ನೇ ಸುತ್ತಿನ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಈ ಮಹತ್ವದ ನಿರ್ಧಾರ ಯಾವ ರೀತಿ ಇರುತ್ತೆ? ಈಗ ನಾಳೆಯಿಂದ ಚಳಿಗಾಲದ ಅಧಿವೇಶನ ಶುರು ಆಗುತ್ತೆ. ಇಂಪಾರ್ಟೆಂಟ್ ಅದೇ ಇರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮಾಡಿದೆ, ಇದೆಲ್ಲ ಓಕೆ. ಅವತ್ತು 2.5 ವರ್ಷದ ಹಿಂದೆ ಬೀಸೋದೊಂಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡಿ ನೀವಾಗಿ ಅಂತ ಹೇಳಿ ಸೂಚನೆ ಕೊಟ್ಟಿರ್ಬೋದು. ಆದ್ರೆ ಅವತ್ತು ಇಷ್ಟು ಬೇಗ ನಮ್ಮೊಂದಿಗೆ ಬಂದ್ಬಿಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈಗ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣನೇ ಹೈಕಮಾಂಡ್ ಅಂತ ಒಪ್ಕೊಂಡ್ರು ಕೂಡ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಬರಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನ್ನೋದಾದ್ರೆ ಯಾವ ತೀರ್ಮಾನಕ್ಕೆ ಬರ್ಬೋದು? ಖಂಡಿತ ನಾಗೇಂದ್ರ ಬಾಬು, ಈಗ ಹೈಕಮಾಂಡ್ 2ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕು ಅನ್ನುವಂತ ಅನಿವಾರ್ಯತೆ ಇದೆ. ಆದ್ರೆ ಸಂಘರ್ಷಾತ್ಮಕ ಹಾದಿಗಳು ಏನಾದ್ರೂ ಕರ್ನಾಟಕದಲ್ಲಿ ಕಾಣಿಸಿಕ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಇಬ್ಬರನ್ನು ಸರಿದೂಗಿಸಿಕೊಂಡು ಒಂದಷ್ಟು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಆದ್ರೆ ಚಿಂತನೆ ನಡೆಸುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೇ ಒಂದಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ, ಮತ್ತಷ್ಟು ನಾಯಕರು ಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವರಿಗಾಗಿರ್ಬೋದು ಯಾವ ರೀತಿಯ ನಿರ್ಧಾರವನ್ನ ಮಾಡಬೇಕು ಅನ್ನೋಂತ ಒಂದಷ್ಟು ಇಕ್ಕಟ್ಟಿನ ಸಮಯ ಇದೆ. ಆದ್ರೆ ಖಂಡಿತವಾಗೂ ಚಳಿಗಾಲದ ಅಧಿವೇಶನದ ಮುಗಿದ ನಂತರದಲ್ಲಿ ಅಥವಾ ಇದೇನು 14ನೇ ತಾರೀಕಿಗೆ ವೋಟ್ ಚೋರಿ ಅಭಿಯಾನ ಏನಿದೆ ಆ ಒಂದು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಇಬ್ಬರನ್ನೂ ಕೂರಿಸಿ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತಂದ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಆಯ್ಕೆ ಮಾಡಬೇಕು. ಅದು ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಂದುವರಿಯಿರಿ ಅಂತಂದು ಹೇಳ್ತಾರೋ ಅಥವಾ ಬಿಟ್ಕೊಡಿ ಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ಅಂತ ಹೇಳ್ತಾರೋ. ಆದ್ರೆ ಎರಡೂ ಕಡೆ ಒಂದಷ್ಟು ಸೂಚನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಂತದೊಂದು ನಿರ್ಧಾರ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ವಿಶ್ವಾಸಕ್ಕೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ ಡ್ಯಾಮೇಜ್ ಆಗುವಂತದ್ದು ಪಕ್ಕ ಅನ್ನುವಂತ ಮಾಹಿತಿ ಎಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಯಾಕಂದ್ರೆ ತಮ್ಮದೇ ಆದಂತಹ ಸೋರ್ಸ್ ಗಳಲ್ಲಿ ಈಗಾಗಲೇ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಕೂಲಂಕುಷ ವರದಿಯನ್ನ ಈಗಾಗಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂಗ್ರಹ ಮಾಡಿಕೊಂಡು ನಿನ್ನೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ಆಗಾಗ ಕರ್ನಾಟಕದ ಮಾಹಿತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ಲಾ ಮಾಹಿತಿಗಳನ್ನು ಇಟ್ಕೊಂಡೆ ಅಂತಿಮವಾಗಿ ಈಗ 2ನೇ ಸುತ್ತಿನ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಈ ಮಹತ್ವದ ನಿರ್ಧಾರ ಯಾವ ರೀತಿ ಇರುತ್ತೆ? ಈಗ ನಾಳೆಯಿಂದ ಚಳಿಗಾಲದ ಅಧಿವೇಶನ ಶುರು ಆಗುತ್ತೆ. ಇಂಪಾರ್ಟೆಂಟ್ ಅದೇ ಇರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮಾಡಿದೆ, ಇದೆಲ್ಲ ಓಕೆ. ಅವತ್ತು 2.5 ವರ್ಷದ ಹಿಂದೆ
ಬೀಸೋದೊಂಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡಿ ನೀವಾಗಿ ಅಂತ ಹೇಳಿ ಸೂಚನೆ ಕೊಟ್ಟಿರ್ಬೋದು. ಆದ್ರೆ ಅವತ್ತು ಇಷ್ಟು ಬೇಗ ನಮ್ಮೊಂದಿಗೆ ಬಂದ್ಬಿಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈಗ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣನೇ ಹೈಕಮಾಂಡ್ ಅಂತ ಒಪ್ಕೊಂಡ್ರು ಕೂಡ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಬರಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನ್ನೋದಾದ್ರೆ ಯಾವ ತೀರ್ಮಾನಕ್ಕೆ ಬರ್ಬೋದು? ಖಂಡಿತ ನಾಗೇಂದ್ರ ಬಾಬು, ಈಗ ಹೈಕಮಾಂಡ್ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕು ಅನ್ನುವಂತ ಅನಿವಾರ್ಯತೆ ಇದೆ. ಆದ್ರೆ ಸಂಘರ್ಷಾತ್ಮಕ ಹಾದಿಗಳು ಏನಾದ್ರೂ ಕರ್ನಾಟಕದಲ್ಲಿ ಕಾಣಿಸಿಕ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಇಬ್ಬರನ್ನು ಸರಿದೂಗಿಸಿಕೊಂಡು ಒಂದಷ್ಟು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಆದ್ರೆ ಚಿಂತನೆ ನಡೆಸುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೇ ಒಂದಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ, ಮತ್ತಷ್ಟು ನಾಯಕರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವರಿಗಾಗಿರ್ಬೋದು ಯಾವ ರೀತಿಯ ನಿರ್ಧಾರವನ್ನ ಮಾಡಬೇಕು ಅನ್ನೋ ಒಂದಷ್ಟು ಇಕ್ಕಟ್ಟಿನ ಸಮಯ ಇದೆ. ಆದ್ರೆ ಖಂಡಿತವಾಗೂ ಚಳಿಗಾಲದ ಅಧಿವೇಶನದ ಮುಗಿದ ನಂತರದಲ್ಲಿ ಅಥವಾ ಇದೇನು 14ನೇ ತಾರೀಕಿಗೆ ವೋಟ್ ಚೋರಿ ಅಭಿಯಾನ ಏನಿದೆ ಆ ಒಂದು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಇಬ್ಬರನ್ನೂ ಕೂರಿಸಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತಂದ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಆಯ್ಕೆ ಮಾಡಬೇಕು. ಅದು ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಂದುವರಿಯರಿ ಅಂತ ಹೇಳ್ತಾರೋ ಅಥವಾ ಬಿಟ್ಕೊಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ಅಂತ ಹೇಳ್ತಾರೋ. ಆದ್ರೆ ಎರಡೂ ಕಡೆ ಒಂದಷ್ಟು ಸೂಚನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಂತದೊಂದು ನಿರ್ಧಾರ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ವಿಶ್ವಾಸಕ್ಕೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ ಡ್ಯಾಮೇಜ್ ಆಗುವಂತದ್ದು ಪಕ್ಕ ಅನ್ನುವಂತ ಮಾಹಿತಿ ಎಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಯಾಕಂದ್ರೆ ತಮ್ಮದೇ ಆದಂತಹ ಸೋರ್ಸ್ ಗಳಲ್ಲಿ ಈಗಾಗಲೇ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಕುಲಂಕುಷ ವರದಿಯನ್ನ ಈಗಾಗಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂಗ್ರಹ ಮಾಡಿಕೊಂಡು ನಿನ್ನೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ಆಗಾಗ ಕರ್ನಾಟಕದ ಮಾಹಿತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ಲಾ ಮಾಹಿತಿಗಳನ್ನು ಇಟ್ಕೊಂಡೆ ಅಂತಿಮವಾಗಿ ಈಗ ಎರಡನೇ ಸುತ್ತಿನ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಈ ಮಹತ್ವದ ನಿರ್ಧಾರ ಯಾವ ರೀತಿ ಇರುತ್ತೆ? ಈಗ ನಾಳೆಯಿಂದ ಚಳಿಗಾಲದ ಅಧಿವೇಶನ ಶುರು ಆಗುತ್ತೆ. ಇಂಪಾರ್ಟೆಂಟ್ ಅದೇ ಇರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮಾಡಿದೆ, ಇದೆಲ್ಲ ಓಕೆ. ಅವತ್ತು 2.5 ವರ್ಷದ ಹಿಂದೆ ಬೀಸೋದೊಂಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತೇಳಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡಿ ನೀವಾಗಿ ಅಂತ ಹೇಳಿ ಸೂಚನೆ ಕೊಟ್ಟಿರ್ಬೋದು. ಆದ್ರೆ ಅವತ್ತು ಇಷ್ಟು ಬೇಗ ನಮ್ಮೊಂದಿಗೆ ಬಂದ್ಬಿಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಈಗ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣನೇ ಹೈಕಮಾಂಡ್ ಅಂತ ಒಪ್ಕೊಂಡ್ರು ಕೂಡ ಹೈಕಮಾಂಡ್ ಈಗ ಒಂದು ತೀರ್ಮಾನಕ್ಕೆ ಬರಲೇಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನ್ನೋದಾದ್ರೆ ಯಾವ ತೀರ್ಮಾನಕ್ಕೆ ಬರ್ಬೋದು? ಖಂಡಿತ ನಾಗೇಂದ್ರ ಬಾಬು, ಈಗ ಹೈಕಮಾಂಡ್ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಲೇಬೇಕು ಅನ್ನುವಂತ ಅನಿವಾರ್ಯತೆ ಇದೆ. ಆದ್ರೆ ಸಂಘರ್ಷಾತ್ಮಕ ಹಾದಿಗಳು ಏನಾದ್ರೂ ಕರ್ನಾಟಕದಲ್ಲಿ ಕಾಣಿಸಿಕ್ತು ಅಂತ ಹೇಳಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗುತ್ತೆ. ಆ ಕಾರಣಕ್ಕಾಗಿನೇ ಇಬ್ಬರನ್ನು ಸರಿದೂಗಿಸಿಕೊಂಡು ಒಂದಷ್ಟು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ನಡೆಸ್ತಾ ಇದೆ. ಆದ್ರೆ ಚಿಂತನೆ ನಡೆಸುವಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೇ ಒಂದಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ, ಮತ್ತಷ್ಟು ನಾಯಕರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ರಾಹುಲ್ ಗಾಂಧಿ ಅವರಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವರಿಗಾಗಿರ್ಬೋದು ಯಾವ ರೀತಿಯ ನಿರ್ಧಾರವನ್ನ ಮಾಡಬೇಕು ಅನ್ನೋ ಒಂದಷ್ಟು ಇಕ್ಕಟ್ಟಿನ ಸಮಯ ಇದೆ. ಆದ್ರೆ ಖಂಡಿತವಾಗೂ ಚಳಿಗಾಲದ ಅಧಿವೇಶನದ ಮುಗಿದ ನಂತರದಲ್ಲಿ ಅಥವಾ ಇದೇನು 14ನೇ ತಾರೀಕಿಗೆ ವೋಟ್ ಚೋರಿ ಅಭಿಯಾನ ಏನಿದೆ ಆ ಒಂದು ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲೂ ಕೂಡ ಇಬ್ಬರನ್ನೂ ಕೂರಿಸಿ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಂತಂದ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಆಯ್ಕೆ ಮಾಡಬೇಕು. ಅದು ಸಿಎಂ ಸಿದ್ದರಾಮಯ್ಯನವ್ರನ್ನ ಮುಂದುವರಿಯರಿ ಅಂತ ಹೇಳ್ತಾರೋ ಅಥವಾ ಬಿಟ್ಕೊಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಆಗಿ ಅಂತ ಹೇಳ್ತಾರೋ. ಆದ್ರೆ ಎರಡೂ ಕಡೆ ಒಂದಷ್ಟು ಸೂಚನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಂತದೊಂದು ನಿರ್ಧಾರ ಮಾಡ್ತಾರೆ. ಯಾಕೆಂತಂದ ಹೇಳಿದ್ರೆ ವಿಶ್ವಾಸಕ್ಕೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ ಡ್ಯಾಮೇಜ್ ಆಗುವಂತದ್ದು ಪಕ್ಕ ಅನ್ನುವಂತ ಮಾಹಿತಿ ಎಲ್ಲವೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಯಾಕಂದ್ರೆ ತಮ್ಮದೇ ಆದಂತಹ ಸೋರ್ಸ್ ಗಳಲ್ಲಿ ಈಗಾಗಲೇ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಕುಲಂಕುಷ ವರದಿಯನ್ನ ಈಗಾಗಲೇ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂಗ್ರಹ ಮಾಡಿಕೊಂಡು ನಿನ್ನೆ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೂ ಕೂಡ ಆಗಾಗ ಕರ್ನಾಟಕದ ಮಾಹಿತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ಲಾ ಮಾಹಿತಿಗಳನ್ನು ಇಟ್ಕೊಂಡೆ ಅಂತಿಮವಾಗಿ ಈಗ ಎರಡನೇ ಸುತ್ತಿನ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಈ ಮಹತ್ವದ ನಿರ್ಧಾರ ಯಾವ ರೀತಿ ಇರುತ್ತೆ? ಈಗ ನಾಳೆಯಿಂದ ಚಳಿಗಾಲದ ಅಧಿವೇಶನ